ಎಸ್, ಎಂಥ ಪ್ರಭಾವಿ ವ್ಯಕ್ತಿ ಆಗಿರಬಹುದು. ಕಾನೂನು ಅಂತ ಬಂದಾಗ ಕಾನೂನನ್ನ ಈ MLAಗೆ ಒಂದ್ ರೀತಿ ಕಾನೂನು, ನಾರ್ಮಲ್ ಜನತೆಗೆ ಒಂದು ಕಾನೂನು, ಪೊಲೀಸರಿಗೆ ಒಂದು ಕಾನೂನು, ಅಥವಾ ಪೊಲೀಸ್ ಅಧಿಕಾರಿಗೆ ಒಂದು ಕಾನೂನು ಮಾಡಿಲ್ಲಪ್ಪ. ಕಾನೂನು ಅಂದ ಮೇಲೆ ನಮ್ಮ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನ್ವಯ ಆಗುವಂತದ್ದು. ಅದನ್ನ ಬ್ರೇಕ್ ಮಾಡೋಕೆ ಯಾರು ಈ ವ್ಯಕ್ತಿಗೆ ರೈಟ್ಸ್ ಕೊಟ್ಟಿದ್ದು, ಅದಕ್ಕೆ ಅನುಭವಿಸ್ತಾ ಇರುವಂತದ್ದು. ಈಗ ಕಾನೂನಿನ ಮುಂದೆ ನಾನು ಪ್ರಭಾವಿ ವ್ಯಕ್ತಿ ಆದ್ರೂ ಆಗಿರ್ಲಿ, ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ಅನುಭವಿಸ್ಲೇಬೇಕು. ಕಾನೂನನ್ನ ಬ್ರೇಕ್ ಮಾಡಿದ್ಯಾ ಅಂದ್ರೆ ಅದಕ್ಕೆ ನೀನು ಅನುಭವಿಸ್ಲೇಬೇಕು ತಪ್ಪನ್ನ, ಶಿಕ್ಷೆಯನ್ನ, ಮಾಡಿರುವಂತಹ ತಪ್ಪಿಗೆ. ಹಾಗಾಗಿ ಈಗ ಇದನ್ನ ಒಂದ್ ರೀತಿಯಾಗಿ ರೌಡಿಸಮ್ ಅಂತ ಹೇಳ್ಬೋದು. ಈ 17 ಜನ ಮಾಡ್ಕೊಂಡಿರುವಂತದ್ದು. ಇದನ್ನ ಮಾಡಕ್ಕೆ ಈ ವ್ಯಕ್ತಿ ಶಾಸಕನಾಗುವಂತ ಅವಶ್ಯಕತೆ ಏನಿರ್ಲಿಲ್ಲ. ನಾಗರಾಜ್ ಸರ್ ಹೇಳಿದ ಹಾಗೆ ಅದನ್ನ ಮಾಡೋದಕ್ಕೆ ಈಗ ಶಾಸಕನಾಗಬೇಕು. ನಾನು ನನ್ನ ಸುತ್ತಮುತ್ತ ಇರುವಂತ ಜಿಲ್ಲೆಯ ಜನತೆಗೆ ಅಥವಾ ನನ್ನ ಗ್ರಾಮದಲ್ಲಿರುವಂತಹ ಜನತೆಗೆ, ನನ್ನ ಕ್ಷೇತ್ರದಲ್ಲಿರುವಂತಹ ಜನತೆಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು, ಅದಕ್ಕೆ ಒಂದು ಸ್ಥಾನ ಬೇಕು ಅಂತ ಜನ ಯೋಚನೆ ಮಾಡ್ತಾರೆ. ಯಾರು ಸಮಾಜಕ್ಕೆ ಒಳಿತನ್ನ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿರುವಂತಹ ವ್ಯಕ್ತಿಗಳು. ಈ ವ್ಯಕ್ತಿ ಇಂಥ ಕೆಲಸ ಮಾಡೋದಕ್ಕೆ ಶಾಸಕ ಅನ್ನೋ ಹಣಪಟ್ಟಿಯನ್ನ ಇಟ್ಕೊಂಡು ಯಾಕಿರ್ಬೇಕಿತ್ತು? ರೌಡಿಸಮಿಗೆ ಏನಾದ್ರೂ ಸೇರ್ಕೋಬೇಕಿತ್ತು ಅಂತ ಕೆಲಸ ಮಾಡಿರುವಂತದ್ದು. ಈ ಕಡೆ ಶಾಸಕ ಅನ್ನುವಂತ ಸ್ಥಾನಕ್ಕೂ ಧಕ್ಕೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತ ಲಾ, ಕಾನೂನು, ಅದಕ್ಕೂ ಧಕ್ಕೆ, ಅದಕ್ಕೂ ಅವಮಾನ ಮಾಡಿರುವಂತದ್ದು, ನಾಚಿಕೆಗೇಡಿನ ಕೆಲಸ ಮಾಡಿರುವಂತದ್ದು ಅನುಭವಿಸ್ತಿದ್ದಾನೆ ಇವಾಗ. ಇನ್ನು ಇದಕ್ಕೆ ಜೀವಾವಧಿ ಶಿಕ್ಷೆ ಕಡಿಮೆ ಆಯ್ತು, ಮರಣದಂಡನೆಯನ್ನ ಕೊಡ್ಬೇಕಿತ್ತು ಇವರಿಗೆ. ಇನ್ನು ಕೊಟ್ಟಿರುವಂತ ದಂಡ ಅದು ಕೂಡ ಕಡಿಮೆ ಆಯ್ತು ಅಂತ ಹೇಳ್ತಿದ್ದಂತಹದ್ದು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮಾತನಾಡಿದಾಗ. ಎಸ್, ಅವರು ಒಬ್ಬ ಅಧಿಕಾರಿ ಆಗಿದ್ಕೊಂಡಿದ್ದಂಥವ್ರು ಅವರೇ ಹೇಳ್ತಿದ್ದಾರೆ ನೋಡಿ, ಈ ರೀತಿಯಾಗಿ ಅಧಿಕಾರಿ, ಶಾಸಕ, ಪ್ರಭಾವಿ ವ್ಯಕ್ತಿ, ಈ ತರದ ಏನು ಸ್ಥಾನಗಳನ್ನ ನೋಡ್ತಾ ಹೋದಾಗ ಇಂಥ ಸ್ಥಾನಗಳಲ್ಲಿ ಇರುವಂತವ್ರಿಗೆ ಎಷ್ಟು ಗೌರವ ಕೊಡ್ತಾರೆ ಜನ. ಅಂತದಕ್ಕೆ ಅವಮಾನವನ್ನ ಮಾಡ್ಕೊಂಡಿರುವಂಥದ್ದು, ಅಂದ್ರೆ ತನ್ನ ಗುಂಡಿಯನ್ನ ತಾನೇ ತೋಡ್ಕೊಂಡಿರುವಂಥದ್ದು. ಇನ್ನು ಜೀವಾವಧಿ ಶಿಕ್ಷೆ ಖಂಡಿತ ಅಂತ ಫಿಕ್ಸ್ ಆಗಿರುವಂತದ್ದು. ಸಾಕ್ಷ್ಯ ನಾಶದ ಹಿನ್ನೆಲೆಯಲ್ಲಿ 7 ವರ್ಷಗಳ ಕಾಲ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ. ಇನ್ನು ಏಪ್ರಿಲ್ 15ರಂದು ದೋಷಿ ಅಂತ ತೀರ್ಪು ನೀಡಿತ್ತು ಕೋರ್ಟು. A1 ಬಸವರಾಜ್ ಮುತ್ತಿಗೆಗೆ ಮಾಫಿ ಸಾಕ್ಷಿ ಖಚಿತಪಡಿಸಿದ್ದ ಕೋರ್ಟ್ ಏನಿದೆ, ಯೋಗೇಶ್ ಗೌಡ ಮಕ್ಕಳಿಗೆ 16 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿರುವಂತದ್ದು. ಇನ್ನು ಕಾಂಗ್ರೆಸ್ ಶಾಸಕನಿಗೆ ಜೀವಾವಧಿ ಶಿಕ್ಷೆ, ಕೊಲೆ ಕೇಸ್ನಲ್ಲಿ 16 ಜನ ಪ್ಲಸ್ ಈ ವಿನಯ್ ಕುಲಕರ್ಣಿ, ಒಟ್ಟು 17 ಜನರಿಗೆ ಜೀವಾವಧಿ ಶಿಕ್ಷೆ ಫಿಕ್ಸ್. ಇನ್ನು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಆದೇಶವನ್ನ ನೀಡಿರುವಂತದ್ದು. ಅಪರಾಧಿಗಳೆಲ್ಲರೂ ಕೂಡ ಈಗ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ತಮ್ಮ ಜೀವ ಇರೋವರೆಗೂ ಕೂಡ ಶಿಕ್ಷೆ ಅಂದ್ರೆ ಜೈಲಿನಲ್ಲಿ ಕಂಬಿ ಎಣಿಸುವಂತದನ್ನ ಮುಂದುವರಿಸಬೇಕಾಗುತ್ತೆ. ಇದೊಂದು ಕಿಲ್ಲರ್ ಗ್ಯಾಂಗ್. ಶಾಸಕ, ಪೊಲೀಸ್ ಅಧಿಕಾರಿ ಅಲ್ಲಿದ್ದಾನೆ, ಅವರೆಲ್ಲದೂ ಕೂಡ ಇವಾಗ ಇನ್ನು ಮುಂದೆ ಇರೋದಿಲ್ಲ. ಶಾಸಕನಾಗಿದ್ದುಕೊಂಡು ಈ ರೀತಿಯಾದಂತ ನಾಚಿಕೆಗೇಡಿನ ಕೆಲಸ ಮಾಡಿರುವಂತ ವ್ಯಕ್ತಿ, ಇನ್ನು ಅವನಿಗೆ ಸಪೋರ್ಟ್ ಮಾಡಿರುವಂತ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಲಾಯಕ್ಕೆ ಇಲ್ಲ ಪೊಲೀಸ್ ಅಂತ ಕರೆಸ್ಕೊಳ್ಳಕ್ಕೆ. ನಂಬಿಕೆ ಬರುತ್ತೆ ಇಂತ ಕೆಲಸ ಮಾಡುವಂತವ್ರಿಗೆ? ಪೊಲೀಸ್ ಅಂತ ಗೌರವ ಕೊಡಬೇಕು, ಅಥವಾ ಪೊಲೀಸ್ ನಮಗೆ ಸಮಸ್ಯೆ ಅಂದಾಗ ಪರಿಹಾರ ಮಾಡ್ಕೊಡ್ತಾರೆ, ನಮ್ದೇನೋ ದೂರನ್ನ ಕೊಡ್ಬೋದು ಪೊಲೀಸರಿಗೆ ಅಂತ ಯಾರಿಗೆ ನಂಬಿಕೆ ಬರುತ್ತೆ? ಇದನ್ನ ಬಿಟ್ಟು ಪೊಲೀಸ್ ಅಧಿಕಾರಿಗಳು ಅಂತ ಬಂದಾಗ ಯೋಗೇಶ್ ಗೌಡಗೆ ಈ ರೀತಿಯಾಗಿ ಕೊಲೆ ಮಾಡಕ್ಕೆ ಮುಂದಾಗ್ತಾ ಇದ್ದಾನೆ ಅಥವಾ ಕೊಲೆ ಮಾಡಿದ್ದಾನೆ ಇಂಥ ವ್ಯಕ್ತಿ. ಹಾಗಿದ್ರೆ ಇದನ್ನ 4-6 ಜನದ ಕಣ್ಣಿಗೆ, ಅಂದ್ರೆ ಈ ರೀತಿ ತಪ್ಪು ಮಾಡ್ತಾ ಇದ್ದಾನೆ ಒಬ್ಬ ಶಾಸಕನಾಗಿದ್ದಂತಹ ವ್ಯಕ್ತಿ ಅಂತ ಏನಾದ್ರೂ ಎಲ್ರಿಗೂ ಗೊತ್ತಾಗೋಗ್ ಮಾಡಿದಿದ್ರೆ ಜನ ಇಷ್ಟೊತ್ತಿಗೆ ಅಬ್ಬಾ ಇಂಥ ಪೊಲೀಸ್ ಅಧಿಕಾರಿಗಳು ಬೇಕಪ್ಪ ಜಗತ್ತಿಗೆ ಅಂತಿದ್ರು. ಈಗ ಇಂಥ ಪೊಲೀಸ್ ಅಧಿಕಾರಿಗಳ ಇವರು ಲಾಯಕ್ಕೆ ಇಲ್ಲ ಪೊಲೀಸ್ ಅಧಿಕಾರಿಗಳಾಗಕ್ಕೆ ಅಂತಾರೆ. ಇನ್ನು ಈ ಶಾಸಕ ಅಂತ
ಹೇಳಿಸ್ಕೊಂಡಿದ್ದಂಥ ವ್ಯಕ್ತಿ. ನೋಡಕ್ ಮಾತ್ರ ಅಮಾಯಕಂತಾರ, ಜನ ಎಲ್ಲ ಕೈ ಎತ್ತಿ ಮುಗಿತಾರೆ ವೋಟ್ ಕೇಳೋಕೆ ಅಂತ ಬಂದಾಗ ಈ ವ್ಯಕ್ತಿ ಕೈ ಮುಗಿತಾನೆ. ಮಾಡಿರೋ ಕೆಲಸ ಮಾತ್ರ ಕಿಡಿಗೇಡಿ ಕೆಲಸ. ಇಂಥವರಿಗೆಲ್ಲ ವೋಟ್ ಹಾಕಿ ಗೆಲ್ಸುವಂತ ಜನ ಇನ್ಮೇಲೆ ಯೋಚನೆ ಮಾಡ್ಬೇಕಾಗುತ್ತೆ. ಮುಖ ನೋಡಿ ಕಣ್ಣೀರ್ ಹಾಕಿದ ತಕ್ಷಣ ಕರಗುವಂಥದ್ದು, ಜನರನ್ನ ಯಾವ ರೀತಿ ಇವರೆಲ್ಲರೂ ಕೂಡ ಆಟ ಆಡಿಸ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈ ವ್ಯಕ್ತಿ ಹಿಂದೆ ಹೋಗಿರುವಂತ 16 ಜನ ಏನಿದ್ದಾರೆ ಅವ್ರಿಗೂ ಕೂಡ ಮನೆ, ಮಕ್ಕಳು, ಹೆಂಡತಿ, ಅಪ್ಪ, ಅಮ್ಮ ಎಲ್ಲ ಇದ್ದಾರೆ. ಹಿಂಗ್ ಇಟ್ಕೊಂಡವ್ರು ಹೆಂಗ ಧೈರ್ಯ ಮಾಡಿ ವ್ಯಕ್ತಿ ಹೇಳಿದ ಅಂತ ಕೊಲೆ ಮಾಡಕ್ ಹೋದ್ರು ಯೋಗೇಶ್ ಗೌಡನ? ನಾಚಿಕೆ ಆಗ್ಬೇಕಾಗಿತ್ತು ಅವತ್ತೇ ತಾವು ನಾನ್ ಮಾಡ್ತಾ ಇರೋ ತಪ್ಪು, ಈ ನಿರ್ಧಾರ ತಗೊಂಡ್ಲೇಬಾರ್ದು ಅಂತ ಯೋಚನೆ ಮಾಡಿದ್ದಿದ್ರೆ ಇವತ್ತು ಕಣ್ಣೀರ್ ಹಾಕೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಅದ್ ಹೆಂಗ್ ಧೈರ್ಯ ಬಂತು ಇವರಿಗೆ? ಒಂದು ಜೀವನ ನಾನು ಕೊಲ್ತಾ ಇದ್ದೀನಿ, ಆ ಜೀವವನ್ನ ನಂಬ್ಕೊಂಡು ಅವ್ರ ಮನೆಯವ್ರು ಇರ್ತಾರೆ, ನನ್ನನ್ನ ನಂಬ್ಕೊಂಡು ಹೇಗ್ ನಮ್ಮನೆಯವ್ರು ಕಾಯ್ದಿರ್ತಾರೋ ಅದೇ ರೀತಿ ಅಂತ 16 ಜನ, ಒಬ್ರಲ್ಲ ಇಬ್ರಲ್ಲ. ಹೇಗನಿಸ್ತು ಇವರಿಗೆಲ್ಲ? ಹೇಗ್ ಧೈರ್ಯ ಬಂತು? ಹಾಗೆ ನೋಡ್ಕೊಂಡ್ರೆ ಇವ್ರಿಗೆ ಕೊಟ್ಟಿರೋ ಶಿಕ್ಷೆ ಕಡಿಮೆನೆ. ಪೊಲೀಸ್ ಅಧಿಕಾರಿಗಳು, ಒಬ್ರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳ್ದಾಗ ಇಂಥ ತಪ್ಪುಗಳನ್ನ ಮಾಡೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡ್ಬೇಕು. ಆ ತರದ ಶಿಕ್ಷೆಗಳನ್ನ ಇಂಥವ್ರಿಗೆ ಕೊಡ್ಬೇಕು. ಜೀವಾವಧಿ ಶಿಕ್ಷೆ ಒಂದು ರೀತಿಯಾಗಿ ಈಗ ಇಡೀ ಜೀವನ ಪೂರ್ತಿ ಪಶ್ಚಾತ್ತಾಪ ಪಟ್ಕೊಂಡು ಸಾಯ್ಬೇಕು ಇವ್ರು. ಇನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ವಿ ಹೈಫೈ ಜೀವನ ನಡೆಸುವಂಥದ್ದು, ಅದೆಲ್ಲವೂ ಕೂಡ ಇರಬಾರ್ದು ಇಂಥವ್ರಿಗೆ. ಅವನು ಯಾರೇ ಆಗಿರ್ಲಿ, ಶಾಸಕನಾಗಿದ್ದಂಥವನಾಗಿರ್ಲಿ, ಪೊಲೀಸ್ ಅಧಿಕಾರಿ ಆಗಿದ್ದಂಥವನಾಗಿರ್ಲಿ, ಅಥವಾ ಇವನ್ ಜೊತೆ ಇದ್ದಂಥ ಯಾರೇ ಆಗಿರ್ಲಿ, ತಪ್ಪು ಮಾಡ್ದ ಅಂದ್ಮೇಲೆ ಅವನು ಶಿಕ್ಷೆ ಅನುಭವಿಸ್ಲೇಬೇಕು. ತಪ್ಪಿತಸ್ಥನೇ ಅವನು, ಆರೋಪಿನೇ ಅವನು. ಕೊಲೆಗಡುಕರು ಈ 17 ಜನ ಏನಿದ್ದಾರೆ, ಇವ್ರು ಯಾರು ಅವ್ರ ಹೆಸರು ಹೇಳ್ಬಾರ್ದು, ಕೊಲೆಗಡುಕ ಅಂತ ಕರಿಬೇಕು ಅವ್ರನ್ನ. ಅಂತ ತಪ್ಪನ್ನು ಮಾಡಿರೋಂಥದ್ದು ಇವರು. ಏನು ಇವ್ರು ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಆಗೋದೇ ಇಲ್ಲ, ನಾವು ಆರಾಮಾಗಿರ್ಬೋದು, ನಾನು ಪೊಲೀಸರನ್ನ ಬಳಸ್ಕೊಂಡಿದ್ದೀನಿ, ಸಾಕ್ಷಿ ನಾಶ ಮಾಡಕ್ಕೆ ಏನೇನ್ ಮಾಡ್ಬೇಕೆಲ್ಲ ಮಾಡಿದ್ದೀನಿ, ಇನ್ನು ಪ್ಲಾನ್ ಮಾಡಿ ವ್ಯಕ್ತಿನ ಕೊಲ್ಸಿದ್ದೀನಿ, ನನ್ನ ಯಾರೇನ್ ಮಾಡ್ತಾರೆ ಅಂತ ಇದ್ದಂಥ ವಿನಯ್ ಕುಲಕರ್ಣಿ ಈಗ ಹಿಂಗೂ ಮಾಡ್ಬೋದು ಅಂತ ಅನ್ಕೊಂಡಿರುವಂಥವ್ರಿಗೆ ಒಂದು ಉದಾಹರಣೆ ಆಗಿದ್ದಾನೆ. ಸೊ ಈಗ ಯೋಚನೆ ಮಾಡ್ಬೇಕಾಗತ್ತೆ. ಯಾರಾದ್ರೂ MP MLA, ನಾನು ಪ್ರಭಾವಿ ವ್ಯಕ್ತಿ, ನಾನು ತಪ್ಪು ಮಾಡಿದ್ರೆ ನನ್ಗೇನ್ ಶಿಕ್ಷೆ ಆಗಲ್ಲ ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ಕೇಸ್ನ ನೆನ್ಪಿಟ್ಕೊಳ್ಳಿ, ಇವತ್ತು ಕೊಟ್ಟಿರುವಂತ ತೀರ್ಪನ್ನ ನೆನ್ಪಿಟ್ಕೊಳ್ಳಿ ಸಾಕು. ಮತ್ತೆ ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಎಲೆಕ್ಷನ್ ಫಿಕ್ಸ್ ಆಗಿದ್ರೆ A19 ಅಪರಾಧಿ ಇನ್ಸ್ಪೆಕ್ಟರ್ ಚನ್ನಕೇಶ್ವ ಇದೇ ವಿಚಾರವಾಗಿ ನಮ್ಮೊಂದಿಗೆ ಮಾತನಾಡ್ತಾರೆ ಬಿಜೆಪಿ ಪರಿಷತ್ ಸದಸ್ಯರು ರವಿಕುಮಾರ್ ಸರ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ನಾವು ನೋಡ್ತಾ ಇದೀವಿ 17 ಜನ ಆರೋಪಿಗಳು, ಆ ಪಟ್ಟಿಯಲ್ಲಿ ಶಾಸಕ ಅನಿಸ್ಕೊಂಡಿದ್ದಂತಹ ವಿನಯ್ ಕುಲಕರ್ಣಿ ಇದ್ದಾರೆ. ಜೀವಾವಧಿ ಶಿಕ್ಷೆ ಸಿಕ್ಕಿರುವಂತದ್ದು ಹೇಗನ್ನಿಸ್ತಾ ಇದೆ ಸರ್? ಈಗ ಶಿಕ್ಷೆ ಏನಾದ್ರೂ ಕಡಿಮೆ ಆಯ್ತಾ ಅಥವಾ ಇನ್ನೂ ಮಹತ್ತರವಾದ ಶಿಕ್ಷೆ ನೀಡಬೇಕಿತ್ತ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ನೋಡಿ, ತಡವಾಗಿ ಆದ್ರೂ ಕೂಡ ನ್ಯಾಯ ಸಿಕ್ಕಿದೆ. ಎಸ್ ಸರ್. ಹಾಗಾಗಿ ಈ ಒಂದು ಜಡ್ಜ್ಮೆಂಟ್ ಅನ್ನ, ಈ ಒಂದು ತೀರ್ಪನ್ನ ಇಡೀ ಕರ್ನಾಟಕದ ಬಹಳಷ್ಟು ಜನ ಸ್ವಾಗತ ಮಾಡ್ತಾರೆ. ನಾನು ಕೂಡ ಇದನ್ನ ಸ್ವಾಗತ ಮಾಡ್ತೇನೆ. ಬಹಳ ಒಳ್ಳೆ ಜಡ್ಜ್ಮೆಂಟ್ ಅನ್ನ ನ್ಯಾಯಾಲಯ ಕೊಟ್ಟಿದೆ. ಒಂದು ನ್ಯಾಯಾಲಯದ ಬಗ್ಗೆ ಒಂದು ಗೌರವ ಬಂದಿದೆ, ಒಂದು ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಇಲ್ಲ, ತಪ್ಪು ಮಾಡದಂತವನಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ಒಂದು ಮುಚ್ಚಾಕೋದಕ್ಕೆ ಏನೆಲ್ಲ ಪ್ರಯತ್ನ ಆಗಿದೆ, ಈ ಕೋರ್ಟ್ ವಿಷಯ ಬಂದಾಗ, ತೀರ್ಪು ಬಂದಾಗ, ಟಿವಿನಲ್ಲಿ ಬರ್ತಾ ಇರ್ತಕ್ಕಂಥ, ಪತ್ರಿಕೆಗಳಲ್ಲಿ ಬರ್ತಾ ಇರ್ತಕ್ಕಂಥ ಚರ್ಚೆ, ವರದಿ, ಇವನ್ನೆಲ್ಲವನ್ನು ನೋಡಿ ಜನ ಬೆಕ್ಕಸ ಬೆರಗಾಗಿ ಹೋಗಿದ್ದಾರೆ. ಓ, ಶಾಸಕರು ಕೂಡ ಹಿಂಗ್ ಮಾಡಿದಾರಾ ಅಂತ. ಹೌದು ಸರ್. ಅಂದ್ರೆ ಸರ್ಕಾರದ ಪೊಲೀಸ್ ಇಲಾಖಾ ಅಧಿಕಾರಿಗಳನ್ನು ಕೂಡ ಕರೆದು
ತಾನು ಏನ್ ಹೇಳ್ತೀನಿ ಅದನ್ನ ಮಾಡ್ಬೇಕು. ಕೇಸನ್ನು ಕೂಡ ತೆಗೆದುಕೊಳ್ಬಾರದು. ಅಲ್ಲಿಂದ ಹಿಡ್ಕೊಂಡು ಸಾಕ್ಷಿ ನಾಶ, ತೀರ್ಪು ನನ್ನ ಪರವಾಗಿನೇ ಬರಬೇಕು ಅನ್ನುವಂತ ರೀತಿನಲ್ಲಿ ಏನೆಲ್ಲ ಬೇಕು ಬೆಳವಣಿಗೆನ ಅದನ್ನ ಮಾಡಿದ್ರು. ಯಾವಾಗ ಸಿಬಿಐ ಎಂಟ್ರಿ ಆಯ್ತು, ಸಿಬಿಐ ಬಹಳ ಕಠಿಣವಾಗಿ ನಡ್ಕೊಂಡಿದ್ರಿಂದ ಪ್ರತಿ ಹೆಜ್ಜೆಯನ್ನು ಕೂಡ ಯಾರು ನಿಜಕ್ಕೂ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನ ತನಿಖೆ ಮಾಡಿದ್ರಿಂದ ಈ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪು ಬರೋದಕ್ಕೆ ಸಹಾಯಕ ಆಯಿತು. ಹಾಗಾಗಿ ಇದರೊಳಗಡೆ ಸಿಬಿಐ ಇರ್ಬೋದು, ನ್ಯಾಯಾಲಯ ಇರ್ಬೋದು, ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಪನ್ನ ನಮ್ಮ ಸಮಾಜದ ಎಲ್ಲ ಗಣ್ಯರು ನೋಡ್ಬೇಕಾಯ್ತು, ಕೇಳಬೇಕಾಯ್ತು. ಹಾಗಾಗಿ ಇದರೊಳಗೆ ಎಲ್ಲ ಪಾತ್ರಧಾರಿಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಸ್ ಸರ್. ಹಾಗೇನೆ ಯೋಗೇಶ್ ಗೌಡ ಅವರನ್ನ ನಂಬ್ಕೊಂಡು ಅವರ ಮನೆಯವರು ಪಾಪ ಇನ್ನೂ ಕೂಡ ನ್ಯಾಯ ಸಿಕ್ಲಿಲ್ಲವಂತಲ್ಲ ಅಂತ 2016ರಲ್ಲಿ ನಡೆದಿದ್ದಂಥದ್ದು ಇಷ್ಟು ಡಿಲೇ ಆಗ್ತಾ ಬರ್ತಾ ಇತ್ತು. ಅವಾಗ ಅವ್ರೆಷ್ಟು ನರಳಾಡ್ತಾ ಇದ್ದಿರ್ಬೋದು ಪಾಪ. ಇವಾಗ ಒಂದ್ ರೀತಿಯಾಗಿ ಅವರಿಗೆ ಹೌದು ನ್ಯಾಯ ಇನ್ನೂ ಇದೆ ಅಂತ ನಿಟ್ಟುಸಿರು ಬಿಟ್ಟಿರ್ತಾರಲ್ವಾ ಸರ್? ಖಂಡಿತ ಅವ್ರ ಮನೆಗೆ ಒಂದು ನಿಟ್ಟುಸಿರು ಬಿಟ್ಟಿರ್ತಾರೆ. ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿರ್ತಾರೆ. ದೇವ್ರು ಇದಾನಪ್ಪ, ನ್ಯಾಯಾಲಯ ಇದಾನಪ್ಪ ಅಂತ ಎಲ್ಲರಿಗೂ ಅನ್ಸಿದೆ. ಅವ್ರ ಅಭಿಮಾನಿಗಳಿಗೆ ಅನ್ಸಿದೆ, ನಾಡಿಗೆ ಅನ್ಸಿದೆ, ಸಜ್ಜನರಿಗೆ ಅನ್ಸಿದೆ. ಹೌದು ಸರ್. ಹಾಗಾಗಿ ಒಂದು ಬಹಳ ಒಳ್ಳೆ ತೀರ್ಪು. ಹಾಗಾಗಿ ನ್ಯಾಯಾಲಯಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ಎಸ್ ಸರ್. ಇನ್ನು ಮುಂದುವರೆದಂತೆ ಈಗ ಕಾನೂನನ್ನ ಒಬ್ಬ ಪ್ರಭಾವಿ ವ್ಯಕ್ತಿ ಅದು ಯಾರೇ ಆಗಿರ್ಬೋದು, ಕಾನೂನನ್ನ ಈ ರೀತಿಯಾಗಿ ತನ್ನ ಕೈ ಕೆಳಗೆ ಆಟ ಆಡಿಸ್ಬೋದು ಅಂತ ಯಾರಾದ್ರೂ ಯೋಚನೆ ಮಾಡ್ತಿದ್ರೆ ಅಂಥವ್ರಿಗೆ ಇದು ಒಂದ್ ರೀತಿಯಾಗಿ ಉದಾಹರಣೆಯಾಗಿರುತ್ತೆ. ನೀನ್ ಆ ರೀತಿ ಮಾಡೋಕ್ ಆಗಲ್ಲಪ್ಪ, ನೀನು ಕಾನೂನಿನ ಕಣ್ಣಲ್ಲಿದೆಯಾ ಅಂತ ಅಲ್ವಾ ಸರ್? ನೋಡಿ, ಇದ್ರೊಳಗಡೆ ಅನೇಕರು ಇದ್ದಾರೆ, ಶಾಸಕರು ಈಗೆಲ್ಲ. ಹಾಗಾಗಿ ಶಾಸಕರಿಗೊಂದು ಎಚ್ಚರಿಕೆ, ಅಧಿಕಾರಿಗಳಿಗೊಂದು ಎಚ್ಚರಿಕೆ, ಸಾಕ್ಷಿ ಕೊಟ್ಟಿರುವಂತವ್ರಿಗೆ ಎಚ್ಚರಿಕೆ, ಸಾಕ್ಷಿ ನಾಶ ಮಾಡದಂತವ್ರಿಗೆ ಎಚ್ಚರಿಕೆ, ಅನೇಕ ಹಂತಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಹಾಗಾಗಿ ಇದೊಂದು ಒಳ್ಳೆ ಐತಿಹಾಸಿಕ ತೀರ್ಪು, ಒಳ್ಳೆಯ ನಂಬಿಕೆಗೆ, ವಿಶ್ವಾಸಕ್ಕೆ ಒಂದು ಗೌರವ ತಂದುಕೊಟ್ಟಿರ್ತಕ್ಕಂಥ ತೀರ್ಪು. ಹೌದು ಸರ್. ಇನ್ನು ರಾಜಕೀಯ ಭವಿಷ್ಯ ಕೂಡ ಇಲ್ಲಿಗೆ ಇವತ್ತಿಗೆ ಮುಕ್ತಾಯ ಆಗಿರುವಂತದ್ದು ಈ ವ್ಯಕ್ತಿಗೆ. ಇನ್ನು ಜೀವ ಇರೋವರೆಗೂ ಕೂಡ ಈ ಶಾಸಕನಾಗಿದ್ದೆ ಅನ್ಕೊಂಡ್ ಜೀವನ ನಡೆಸಬೇಕಾಗತ್ತೆ. ಸೊ ಇನ್ನು ಮುಂದುವರೆದಂತೆ ಈ ಸ್ಥಾನವನ್ನ ನೋಡ್ತಾ ಹೋದಾಗ ಸರ್, ತಾನೊಬ್ಬ ಶಾಸಕ ಆಗ್ಬೇಕು, ಜನಕ್ಕೆ ನಾನು ಸಹಾಯ ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡಿರೋರ್ನ ಬಿಟ್ಟು ಇಂಥವ್ರು ಬಂದಾಗ ಇಂಥವ್ರು ರೌಡಿಸಮ್ಮಿಗೆ ಅರ್ಹರು ಅಂತ ಅನ್ಸುತ್ತೆ, ಶಾಸಕ ಸ್ಥಾನಕ್ಕಲ್ಲ. ಖಂಡಿತ ಖಂಡಿತ. ಎಸ್ ಸರ್. ಎಸ್, ಥ್ಯಾಂಕ್ ಯು ರವಿಕುಮಾರ್ ಸರ್ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ.